ಬೆಂಗಳೂರು ದಕ್ಷಿಣದಲ್ಲಿ ಭಿನ್ನಮತ ಶಮನಕ್ಕೆ ಬಿಜೆಪಿ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ. ದಕ್ಷಿಣದಲ್ಲಿ ಟಿಕೆಟ್ ಘೋಷಣೆಯಾದ ಕ್ಷಣದಿಂದಲೂ ಕೂಡ ಸಾಕಷ್ಟು ಭಿನ್ನಮತ ಭುಗಿಲೆದ್ದಿರುವಂತದ್ದನ್ನು ನಾವು ಗಮನಿಸಬಹುದಾಗಿದೆ. ಬಂಡಾಯ ಶಮನಕ್ಕೆ ಪರಿವಾರದ ನಾಯಕ ಅಖಾಡಕ್ಕಿಳಿದಿದ್ದಾರೆ. ತೇಜಸ್ವಿನಿ ಅನಂತಕುಮಾರ್ ಮನವೊಲಿಕೆಗೆ ದತ್ತಾತ್ರೇಯ ಹೊಸಬಾಳೆ ಮುಂದಾಗಿದ್ದಾರೆ. ದತ್ತಾತ್ರೇಯ ಹೊಸಬಾಳೆ ಸಂಘ ಪರಿವಾರದ ಸಹ ಕಾರ್ಯನಿರ್ವಾಹಕರು ಬೆಂಗಳೂರಿಗೆ ಬಂದು ಸಭೆ ನಡೆಸಿದ್ದಾರೆ. ದತ್ತಾತ್ರೇಯ ಹೊಸಬಾಳೆ ಸಂಘದ ಮುಖಂಡ ಮುಕುಂದ್ ಸಹೋದರನ ನಿವಾಸದಲ್ಲಿ ಒಂದು ಸಭೆ ನಡೆದಿದೆ. ನಿನ್ನೆ ಸಂಜೆ ತೇಜಸ್ವಿನಿ ಜೊತೆ ದತ್ತಾತ್ರೇಯ ಹೊಸಬಾಳೆ ಚರ್ಚಿಸಿದ್ದಾರೆ. ತೇಜಸ್ವಿನಿಗೆ ಟಿಕೆಟ್ ಕೈತಪ್ಪಲು ಸಂಘ ಪರಿವಾರವೇ ಕಾರಣ ಅನ್ನುವಂಥ ಮಾತಿತ್ತು. ತೇಜಸ್ವಿನಿ ಮನವೊಲಿಕೆ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಇಲ್ಲಿ ಯತ್ನ ನಡೀತಾ ಇದೆ. ಹೊಸಬಾಳಿಯವರ ಸಂಧಾನಕ್ಕೆ ತೇಜಸ್ವಿನಿ ಅವರು ಮಣಿಯುತ್ತಾರಾ? ತೇಜಸ್ವಿ ಸೂರ್ಯ ಪರ ಪ್ರಚಾರಕ್ಕೆ ತೆರಳುತ್ತಾರಾ ತೇಜಸ್ವಿನಿ ಅನಂತಕುಮಾರ್ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕಂತಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವರು ನಿಜವಾಗ್ಲೂ ಕ್ಷೇತ್ರದಲ್ಲಿ ಅಷ್ಟು ಪ್ರಭಾವವನ್ನು ಹೊಂದಿರುವಂತಹ ವ್ಯಕ್ತಿಯಾಗಿದ್ದಾರೆ. ಕೇವಲ ಅನಂತಕುಮಾರ್ ಅವರ ವರ್ಚಸ್ಸಿನಿಂದ ಮಾತ್ರವಲ್ಲ, ಸ್ವತಃ ತಾವು ಕೂಡ ಅಂದ್ರೆ ಇಂಡಿಪೆಂಡೆಂಟ್ ಆದಂತ ಇಂಡಿವಿಜುವಲ್ ಆದಂತ ಒಂದಷ್ಟು ವರ್ಚಸ್ ಅವರಿಗಿರುವಂತದ್ದು. ಕ್ಷೇತ್ರದಲ್ಲಿ ಬಹಳ ಒಳ್ಳೆ ಹೆಸರಿದೆ. ಸೊ ಅವರು ತೇಜಸ್ವಿ ಸೂರ್ಯ ಪರ ಪ್ರಚಾರ ಮಾಡಿದ್ರೆ ಅದು ನಿಜಕ್ಕೂ ಬಹಳ ಪಾಸಿಟಿವ್ ಆಗಿ ಕೌಂಟ್ ಆಗತ್ತೆ. ಅದರ ಅಗತ್ಯತೆ ಕೂಡ ತೇಜಸ್ವಿ ಸೂರ್ಯ ಆಗಿದೆ, ಬಿಜೆಪಿಗಿದೆ. ಹಾಗಾಗಿ ಅವರ ಮನವೊಲಿಕೆ ಮಾಡುವಂತ ಕಾರ್ಯಗಳು ಸದ್ಯ ನಡೀತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಮನವೊಲಿಕೆ ಮಾಡುವಂತ ಕೆಲಸಗಳು ನಡೀತಾ ಇದೆ ಅನ್ನುವಂಥದ್ದು. ಇಲ್ಲಿ ತೇಜಸ್ವಿನಿ ಅವರು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಲಿಲ್ಲ ಅಂತಂದ್ರೂ ಕೂಡ ನಾನು ತೇಜಸ್ವಿ ಸೂರ್ಯ ಪರವಾಗಿ ಪ್ರಚಾರಕ್ಕೆ ಹೋಗಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಿದ್ರು. ಆದ್ರೆ ಇದು ನಿಜಕ್ಕೂ ಕ್ಷೇತ್ರದಲ್ಲಿ ನೆಗೆಟಿವ್ ಆಗಿ ಪರಿಣಾಮ ಬೀರುವಂತದ್ದು ಸತ್ಯ. ಸೊ ಈಗ ಅವರ ಮನವೊಲಿಕೆ ಮಾಡುವಂತ ಕಾರ್ಯದಲ್ಲಿ ನಾಯಕರು ಯಶಸ್ವಿ ಆಗಿದ್ದಾರಾ? ಅವರ ಮುಂದಿನ ನಡೆ ಏನಾಗಿರಬಹುದು ತೇಜಸ್ವಿನಿ ಅವರದ್ದು ಅಂತ? ಮೊನ್ನೆ ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ್ ಅವರು ಕೂಡ ಮನೆಗೆ ಹೋಗಿ ತೇಜಸ್ವಿನಿ ಅನಂತಕುಮಾರ್ ಅವರ ಮನವೊಲಿಕೆಗೆ ಪ್ರಯತ್ನ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲೂ ಕೂಡ ತೇಜಸ್ವಿನಿ ಅನಂತಕುಮಾರ್ ಅವರು ತಮಗೆ ಟಿಕೆಟ್ ತಪ್ಪಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು. ಸೊ ನಿನ್ನೆ ಸಂಜೆ RSS ನ ಪ್ರಮುಖ ಮುಖಂಡರಾಗಿರುವಂತ ದತ್ತಾತ್ರೇಯ ಹೊಸಬಾಳೆ ಅವರು ಇನ್ನೊಬ್ಬ RSS ಮುಖಂಡರಾಗಿರುವಂತಹ ಮುಕುಂದ್ ಅವರ ಮನೆಯಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರನ್ನು ಕರೆಸಿ ಮಾತುಕತೆಯನ್ನ ನಡೆಸಿದ್ದಾರೆ. ಸೊ ಎಲ್ಲವನ್ನೂ ಬಗೆಹರಿಸಿಕೊಂಡು ಹೋಗಿ ಯಾವುದೂ ಕೂಡ ಮಿಸ್ ಆಗೋದಿಲ್ಲ. ಬಿಜೆಪಿ ಪಕ್ಷದಲ್ಲಿ ಸೂಕ್ತವಾದಂತ ಸ್ಥಾನಮಾನಗಳು ಸಿಕ್ಕೇ ಸಿಗುತ್ತೆ. ಹೀಗಾಗಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಇನ್ನು ಚಿಕ್ಕ ವಯಸ್ಸಿನ ಹುಡುಗ ಇದ್ದಾರೆ ತೇಜಸ್ವಿ ಸೂರ್ಯ ಅವರು, ಅವರಿಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಹೀಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸೋಣ. ಸೊ ಈ ನಿಟ್ಟಿನಲ್ಲಿ ತಾವು ಕಾರ್ಯಪ್ರವೃತ್ತರಾಗಿ ಅಂತ ಮನವಿಯನ್ನ ಮಾಡಿದ್ದಾರೆ. ಸೊ ಅದಕ್ಕೆ ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ಆ ಸಂದರ್ಭದಲ್ಲಿ ಕೂಡ ದತ್ತಾತ್ರೇಯ ಹೊಸಬಾಳೆ ಅವರ ಮುಂದೂ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಚುನಾವಣಾ ಕಚೇರಿಯನ್ನು ತೆಗೆದು ಪ್ರಚಾರವನ್ನು ಶುರು ಮಾಡಿದ ಮೇಲೆ ಟಿಕೆಟ್ ಇಲ್ಲ ಅಂದ್ರೆ ಹೇಗೆ ಅನ್ನುವಂಥದ್ರಲ್ಲಿ ಬೇಸರ ವ್ಯಕ್ತಪಡಿಸಿದ್ರು ಅನ್ನುವಂತ ಮಾಹಿತಿ ಇದೆ. ಸಂಘ ಪರಿವಾರದವರೇ ಟಿಕೆಟ್ ತಪ್ಪಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿರೋದ್ರಿಂದ ಪ್ರಮುಖ ಮುಖಂಡರು RSS ನ ಪ್ರಮುಖ ಮುಖಂಡರೇ ಈಗ ಅಖಾಡಕ್ಕಿಳಿದು ತೇಜಸ್ವಿನಿ ಅನಂತಕುಮಾರ್ ಅವರ ಮನವೊಲಿಕೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಲಿಖಿತ. ಓಕೆ, ಧನ್ಯವಾದ ಪವನ್ ಮಾಹಿತಿಗಾಗಿ.